ನಿನ್ ಧೈರ್ಯ? ನಾನು ಮಚ್ಚಿಡ್ಕೊಂಡು ಸಾಯ್ಸಕ್ ಬಂದ್ರು ಓಡದೆ ಭಯ ಪಡದೆ ಹಾಗೆ ಇದೆಯಲ್ಲ. ಹಿಂಗಿರುವಾಗ ನಿನ್ನ ಹೆಂಗೆ ಸಾಯಿಸ್ಲಿ? ನಿನ್ನ ಕಡಿಯೋದು ಆ ಮರ ಕಡಿಯೋದು ಎರಡು ಒಂದೇ. ನಿನ್ನ ಹಿಂಗೆ ಸಾಯಿಸಿದ್ರೆ ನಂಗೆ ಸಮಾಧಾನ ಸಿಗಕ್ಕಿಲ್ಲ. ನಿನ್ನ ಹಿಂಗೆ ಸಾಯಿಸಲ್ಲ. ನಿನ್ನ ಒಂದೊಂದು ಕ್ಷಣನೂ ನರಳಿ ನರಳಿ ಸಾಯ್ಬೇಕು ಅಂತ ನಮ್ಮ ಸಾಹೇಬರು ಹೇಳ್ತಾ ಇದ್ರು. ಹಂಗೆ ಸಾಯಿಸ್ತೀನಿ. ನೀನ್ ತಟ್ಟಂತ ಸಾಯ್ಬಾರ್ದು. ಮಾಡ್ತೀನಿ ನಿನ್ಗೆ. ನೀನು ತುಂಬ ಪುಣ್ಯ ಮಾಡಿದೆ ಕಣೆ ಮುದ್ಕಿ. ಅವ್ರ ಸಾವಿಗೆ ಗುಂಡಿ ತೋಡೋದನ್ನ ಎಷ್ಟು ಜನಕ್ಕೆ ತನ್ನ ಕಣ್ಣಾರೆ ನೋಡೋ ಭಾಗ್ಯ ಸಿಗುತ್ತೆ ಹೇಳು? ಹೀಗೆ ನೋಡ್ತಾನೆ ಸತ್ತೋಗು. ಏನಮ್ಮ ಆಯ್ತು? ಸಾಹೇಬ್ರು ಕೇಳ್ತಾ ಇದ್ದಾರೆ. ನಂದಿತಾ ಮೂರು ಬೇರೆ ಬಂದಾಯ್ತು. ಇನ್ನು ಎಷ್ಟೊತ್ತು? ಸುಮ್ಕೆ ಕುಕ್ಕಬೇಡ. ಮೇಕಪ್ ಎಲ್ಲ ಸರಿಯಾಗೈತಾ? ಹಾ ಎಲ್ಲ ಸರಿಯಾಗಿದೆ. ಕರೀಲ ಅವ್ರನ್ನ? ಇರು. ಪೇಮೆಂಟು ಸಾಹೇಬ್ರು ಬಂದು ಕೊಡ್ತಾರೆ. ಮೊದಲು ಹೇಳಿದ್ ಮಾಡು. ಯಾವುದೇ ಕಾರಣಕ್ಕೂ ಅಮ್ಮೂರಿಗೆ ರೋಡ್ ಬರಬಾರ್ದಷ್ಟೇ. ಆಯ್ತಾಯ್ತು. ಅಪ್ಪಯ್ಯ, ಇನ್ನು ನನಗೆ ವೆಯ್ಟ್ ಮಾಡೋದಕ್ಕಾಗಲ್ಲ. ನಾನು ಈಗಲೇ ಹೋಗಿ ಆ ಮುದ್ಕಿನ ನೋಡ್ತೀನಿ. ಇರು ಪುಟ್ಟ, ಇರು. ಬಂದ್ರೆ ನೋಡು ಅವ್ರೆ. ಏನ್ರ ಎಲ್ಲ ಸರಿಯಾಗಿದೆಯಾ? ಹೋಗ್ಬೋದಾ ನಾವು? ಹ್ಞೂ ಸಾಹೇಬ್ರೆ, ಹೋಗ್ಬೋದು. ಹಾಂ ಸರಿ, ಬಾ ಪುಟ್ಟ ಬಾ. ನೋಡು ಇವಳೆ ಆ ಮುದುಕಿ. ಇಂಜೆಕ್ಷನ್ ಕೊಟ್ಟು ಸಪ್ಪಗೆ ಮಾಡಿದ್ದೀವಿ. ಇನ್ನೇನು ತೊಂದರೆ ಇಲ್ಲ. ಕೂಳ್ ಹಿಡ್ಕೊಂಡ್ಯಾ ನನ್ನ? ಪುಟ್ಟ ಬೇಡ ಪುಟ್ಟ, ಬೇಡ ಕಣು. ಪುಟ್ಟ ಏನ್ ಮಾಡ್ತಿದೀಯಾ? ಸಾರಿ ರಾಮೋರೆ. ರಾಮ, ನೀನೇನು ಯೋಚನೆ ಮಾಡಿದೆ, ಹೊಸಿ ಸುಧಾರಿಸ್ಕೊ. ಜಾನಕಿ, ಹೋಗಮ್ಮ, ಕರ್ಕೊಂಡೋಗು. ಬನ್ನಿ ರಾಮವ್ರೆ. ಈ ಫೋಟೋ ಇಲ್ಲೇಂಗೆ ಬಂತು? ಯಾರನ್ನ ನೋಡಿದ್ರೆ ಮೊದಲು ಎಲ್ಲನ ಎತ್ತಿಡಬೇಕು ಅಲ್ಲ. ಇದನ್ನ ಸಾಹೇಬ್ರೆ ಏನಾನ ಇದ್ರ ಹಿಂದೆ ಮಡ್ಗವ್ರ? ಅವರೇ ಮಡ್ಗವ್ರೆ ಅಂದರೆ ಏನೋ ವಿಷಯ ಇರ್ತೈತೆ. ನಮ್ಗೆ ಯಾಕೆ?
ಇಲ್ಲೇ ಭದ್ರವಾಗಿರೋದು ಒಳ್ಳೆಯದು. ಇದಕ್ಕೆ ಬಿರ್ನೆ ಗಾಜು ಹಾಕ್ಸ್ಬಿಡ್ಬೇಕು. ಇದನ್ನೆಲ್ಲ ಮೊದಲು ಕ್ಲೀನ್ ಮಾಡಬೇಕಪ್ಪ. ಏಯ್, ಏನಯ್ಯ ಇದು? ನಿನ್ ಮಗಳು ನನ್ನ ಮೇಲೆ ಕೈ ಮಾಡ್ತಾವಳೆ. ನಾನು ಇದಕ್ಕೆಲ್ಲ ಒಪ್ಕೊಂಬಂದಿಲ್ಲ, ಅರ್ಥ ಮಾಡ್ಕೋ. ಹಿಂಗೆಲ್ಲ ಆಡಿದ್ರೆ ನಾನು ಹೊಂಟೋಯ್ತೀನಿ. ಬೇಡ 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 ಹಾಗೆ ಮಾಡಬೇಡ. ಏಯ್, ಏನೇ ಅಂತಿದ್ಯಾ? ಏನಪ್ಪಯ್ಯ ನೀವು ಈ ಮುತ್ತಿ ಮಾತಾಡ್ತಿದ್ರೆ ಸುಮ್ಮನಿದಿರಲ್ಲ. ನಾಲ್ಕು ಬಾರ್ಸೋದ್ ಬಿಟ್ಟು ಏನು ಬಿಟ್ಟು ಸಿಕ್ಕಿರೋದೇ ಕಷ್ಟ. ಕೋಪಿಸ್ಕೊಂಡು ಎಲ್ಲರೂ ಹೊರಟೋಗ್ಬಿಟ್ರೆ ಆಮೇಲೆ ಅಷ್ಟೇ. ಏನು? ಅಲ್ಲ, ಅದು ನಾವು ಇಂಜೆಕ್ಷನ್ ಕೊಟ್ಟಿದ್ದೀವಲ್ಲ ಅವಳಿಗೆ, ಅದಕ್ಕೆ ಒಂಥರ ಬುದ್ಧಿ ಭ್ರಮಣೆ ಆದ ಹಾಗೆ ಆಗ್ಬಿಟ್ಟು ಏನೇನೋ ಮಾತಾಡ್ತಾ ಇದ್ದಾಳೆ. ನೀನು ಸ್ವಲ್ಪ ಸುಮ್ಮನೆ ಇರು, ನಾನು ಅವಳನ್ನು ವಿಚಾರಿಸ್ಕೊತೀನಿ. ಓಕೆ, ನೀನು ಸುಮ್ಮನೆ ಇರು. ನಾನು ವಿಚಾರಿಸ್ಕೊತೀನಿ, ನೀನು ಸ್ವಲ್ಪ ಸುಮ್ಮನೆ ಇರು. ಮುದಕ್ಕೆ ನಿನ್ನ ಯಾಕೋ ಭಾಳ ಅತಿ ಆಗೋಯ್ತು, ಭಾಳ ಮಾತಾಡ್ತಾ ಇದೀಯಲ್ಲ. ನೋಡು, ನಾನು ಹೇಳ್ದ ಹಾಗೆ ಕೇಳ್ಕೊಂಡಿರಬೇಕು. ಜಾಸ್ತಿ ಮಾತಾಡಬಾರ್ದು. ಏನು ಅರ್ಥವಾಯ್ತಾ ನಾನು ಹೇಳಿದ್ದು? ಬಾಯಿ ಮುಚ್ಕೊಂಡಿರ್ಬೇಕು. ನೋಡ್ಬಿಟ್ಟ, ನಾನೆಲ್ಲ ಹೇಳಿದ್ದೀನಿ, ಇನ್ಯಾಕೆ ಹೊಡಿತೀಯ? ಹೊಡಿಯಕ್ಕಲ್ಲ ಅಪ್ಪಯ್ಯ. ಇಷ್ಟು ದಿನ ಇವಳ ನೆಮ್ಮದಿ ನಿದ್ದೆನ ಹಾಳು ಮಾಡಿದಾಳೆ. ಇವತ್ತು ನಾನು ಇವಳ ಮುಖ ನೋಡ್ಬೇಕು. ಛೇ, ಅದೊಂದು ಅನಿಷ್ಟ ಮುಂಡೆದು. ಅದ್ರ ಮುಖ ಏನು ನೋಡ್ತೀಯ? ನಡಿಕಂದ ಹೋಗೋಣ. ಇಲ್ಲ ಅಪ್ಪಯ್ಯ, ನಾನು ಇವಳ ಮುಖ ನೋಡ್ಲೇಬೇಕು. ನೀವು ತಡಿಬೇಡಿ. ಮುದ್ಕೆ ಆಯಿತು, ನೀನು ಪರ್ಮನೆಂಟಾಗಿ ಮಲ್ಗೋಕ್ಕೆ ಸೈಟ್ ಫಿಕ್ಸ್ ಆಗೋಯ್ತು. ನೋಡು, ನಿನಗೋಸ್ಕರ ಎಷ್ಟು ಅಚ್ಚುಕಟ್ಟಾಗಿ ಗುಂಡಿ ತೋಡಿಕಿದ್ದೀನಿ ಅಂತ. ಸಂಜೆ ಹೋಗ್ಬಿಟ್ಟು ಮಸಾಜ್ ಮಾಡಿಸ್ಬೇಕು. ಮುದ್ಕೆ ಎದ್ದಾಳೆ. ಹೆಣಕ್ಕೆ ಕೊಳ್ಳಿಡೋ ಮೊದಲು ಕೊನೆಯದಾಗಿ ಮುಖ ನೋಡ್ಕೊಳ್ಳೋರು ಬಂಡ್ರಪ್ಪ ಅಂತ ಕರೀತಾರಲ್ಲ. ಇಲ್ಲಿ ಮುಖ ನೋಡೋಕ್ಕಿರೋದು ನಾನೊಬ್ಬನೇ, ಇಲ್ಲಿ ಯಾರೂ ಇಲ್ಲ. ಬಾರೆ. ಬಾರೆ, ಇವತ್ತಿಗೆ ಭೂಮಿ ಮೇಲೆ ನಿನ್ನ ಕತೆ ಮುಗೀತು ಕಣೆ. ಪಾಪ ನನ್ನಷ್ಟಿಲ್ಲ ಅಂದ್ರೂ ನೋಡಕ್ಕೆ ಒಳ್ಳೆಯವಳ ಥರನೇ ಕಾಣಿಸ್ತೀಯ. ಸೊ ಇನ್ಮೇಲೆ ನಿನಗೆ ಸ್ವರ್ಗನೇ ಬಿಡು.
ಸಾಯಿ. ತುಂಬ ನೋವಾಗ್ತಿದೆಯಾ ರಾಮವ್ರೆ? ಯಾರು ನನ್ನ ಮಾತು ಕೇಳಕ್ಕೆ ತಯಾರಿಲ್ವಲ್ಲ ನಮ್ಮವ್ರೆ, ಅದು ಸಹನೆ ನೋವಾಯ್ತೈತೆ. ರಾಮವ್ರೆ, ನಾನು ನಿಮ್ಗೊಂದು ಹೇಳಲ್ಲ, ನೀವು ಇದ್ರ ಬಗ್ಗೆ ಯೋಚನೆ ಮಾಡಿದಷ್ಟು ನಿಮಗೆ ದುಃಖ ಜಾಸ್ತಿ. ಅದಕ್ಕೆ ಕಾರಣ ಏನು ಗೊತ್ತಾ? ನೀವು ಎಲ್ಲರನ್ನೂ ಮತ್ತು ಎಲ್ಲ ವಿಷಯನೂ ಮನಸ್ಸಿಗೆ ತುಂಬ ಹತ್ತಿರ ತಗೋತೀರ. ಆಗಿದ್ದೆಲ್ಲ ಒಳ್ಳೇದಕ್ಕೆ ಅಂತ ಅಂದರೆ ಮನೆ ಭಾಗ ಆಗೋದು ಒಳ್ಳೇದ ನಮ್ಮರೆ? ನಾನು ಹಾಗೆ ಹೇಳ್ತಾ ಇಲ್ಲ ರಾಮವ್ರೆ. ಅಶೋಕ್ ಅವರು ನಂದಿತಾ ಅವರು ಅದೇ ಬೇಕು ಅಂತ ಹಠ ಮಾಡಿದ್ರೆ ಏನು ತಾನೇ ಮಾಡೋಕ್ಕಾಗತ್ತೆ? ಇಲ್ಲ ಇಲ್ಲ, ಪಾಪ ಅದಕ್ಕೆ ಏನು ಆಸ್ತಿ ಬಗ್ಗೆ ಕೇಳ್ತಿಲ್ಲ, ಎಲ್ಲ ಅಶೋಕನೇ ಮಾಡ್ತಾ ಇರೋದು. ಅವನಿಗೆ ಹೆಂಗೆ ಅರ್ಥ ಮಾಡಿಸ್ಲಿ ನಾನು? ಮೊದಲಿಂದನೂ ಮನೇಲಿರದೆ ಊರೂರು ಸುತ್ಕೊಂಡು ಬೆಳೆದ್ಬಿಟ್ಟ. ಅದಕ್ಕೆ ಈ ಆಸ್ತಿ ಭಾಗ ಮಾಡೋದು ಅಂದರೆ ಅವನಿಗೆ ಏಟು ಸಂಕಟ ದಿಸಿ ಅಂತ ಗೊತ್ತಾಯ್ತಾ ಇಲ್ಲ. ನಮ್ಮರೆ, ಈಟು ದಿವಸದಲ್ಲಿ ಇವತ್ತು ನನಗೆ ಅವ್ವ ಇರಬೇಕಿತ್ತು ಅನ್ನೋ ತವಕ ಕಾಡ್ತೈತೆ. ಯಾಕೋ ಎಲ್ಲ ತೆಪ್ಪಾಗೆ ನಡೀತೈತೆ ಅನ್ನೋ ದಿಗ್ಲು ಮನ್ಸಾಗೆ. ಅವನ ಪೋಟ ಬಿದ್ದು ಗಾಜು ಹೊಡೆದೋಯ್ತು, ನನ್ನ ಕೈ ಗಾಯ ಆಗಿ ರಕ್ತ ಚೆಲ್ತು. ಅವು ನೆನಪು ಹಾಕೊಂಡಿದ್ದ ಉಂಗುರದಲ್ಲಿ ರಕ್ತನೇ ಕಾಣ್ತೈತೆ. ಯಾಕೋ ಎಲ್ಲ ಅಪ್ಸಕ್ನೇ ಅನ್ನಿಸ್ತೈತೆ ನಮ್ಮವ್ರೆ. ರಾಮವ್ರೆ, ನೀವು ಇದ್ರ ಬಗ್ಗೆ ಜಾಸ್ತಿ ಯೋಚನೆ ಮಾಡಬೇಡಿ. ನಿಮಗೆ ಮನೆ ಮೇಲೆ ಎಷ್ಟು ಕಾಳಜಿ ಇದೆಯೋ ನನಗೆ ನನ್ನ ರಾಮವ್ರ ಮೇಲೆ ಅಷ್ಟು ಕಾಳಜಿ ಇದೆ. ದಯವಿಟ್ಟು ಸ್ವಲ್ಪ ಹೊತ್ತು ಸುಧಾರಿಸ್ಕೊಳ್ಳಿ ಪ್ಲೀಸ್. ಉಂಗ್ರನ್ ತೆಕ್ಕೊಡಿ, ನಾನು ಕ್ಲೀನ್ ಮಾಡಿಕೊಡ್ತೀನಿ. ಮಲ್ಕೊಳ್ಳಿ.
ಪಾರ್ವತಿ. ನೀನು ಬದುಕಿದೀಯಾ ಅಂತ ನಂಬಿಕೆ ಇಟ್ಕೊಂಡಿರೋ ರಾಮನಿಗೆ ನಾನೇನಾದರೂ ನಿನ್ನ ಫೋಟೋ ತೋರಿಸಿ ಅವನು ನಿನಗೋಸ್ಕರ ಎಲ್ಲ ಕಡೆ ಹುಡುಕೋಕೆ ಶುರು ಮಾಡಿದರೆ ನೀನು ಬಂದೇ ಬರ್ತೀಯ ಅಂತ ನಂಬಿಕೆ ಇಟ್ಕೊಂಡಿರೋ ಅವನ ಮನಸ್ಸಿಗೆ ನೋವು ಮಾಡ್ಕೋತಾನೆ. ಅದರಿಂದ ಅವನಿಗೆ ಇದುವರೆಗೂ ನಿನ್ನ ಫೋಟೋನೇ ತೋರಿಸಿಲ್ಲ ನಾನು. ಅಷ್ಟೇ ಅಲ್ಲ, ಒಂದು ವೇಳೆ ನಿನ್ನನ್ನು ಮದುವೆ ಆದಮೇಲೆ ನಾನು ನಿನ್ನನ್ನು ಸರಿಯಾಗಿ ನೋಡ್ಕೊಂಡಿಲ್ಲ, ನನ್ನಿಂದ ನೀನು ಕಷ್ಟಗಳನ್ನ ಅನುಭವಿಸ್ಬೇಕಾಯ್ತು ಅಂತ ಅವನಿಗೆ ಗೊತ್ತಾದರೆ ಅಪ್ಪಯ್ಯ ಅಂತ ನನ್ನ ಮೇಲೆ ಇಟ್ಕೊಂಡಿರೋ ನಂಬಿಕೆ ಒಂದೇ ಒಂದು ಕ್ಷಣದಲ್ಲಿ ಇನ್ನೊಚ್ಚು ನೂರಾಗ್ಬಿಡುತ್ತೆ ಪಾರ್ವತಿ. ಅವನ ಕಣ್ಣಿಗೆ ನಾನು ತಾಯಿಗೆ ಮೋಸ ಮಾಡಿ ತಂದೆಯಾಗಿ ಕಾಣ್ತೀನಿ. ನನ್ನ ಮಗ ನನ್ನಿಂದ ದೂರ ಆಗ್ತಾನೆ ಅನ್ನೋ ಭಯ ಪಾರು ನನಗೆ. ನಾನು ಅವನಿಗೆ ಫೋಟೋ ತೋರಿಸದೇ ಇರೋದ್ರಲ್ಲಿ ನನ್ನ ಸ್ವಾರ್ಥನೂ ಇದೆ. ಅವನ ಮನಸ್ಸಿಗೆ ನೋವು ಮಾಡೋದಕ್ಕೆ ನನಗೆ ಇಷ್ಟನೇ ಇಲ್ಲ. ನಿನ್ನ ಮನಸ್ಸಿನ ಹಾಗೆ ಅವನ ಮನಸ್ಸು ಕೂಡ ಯಾರಿಗೂ ಯಾವತ್ತೂ ತೊಂದರೆ ಕೊಡೋನಲ್ಲ. ಎಲ್ಲರೂ ನನ್ನವರು ಅಂತ ತಿಳ್ಕೊಂಡು ಕಷ್ಟದಲ್ಲಿರೋರಿಗೆ ಸಹಾಯ ಮಾಡ್ತಾನೆ ಇರ್ತಾನೆ. ಈಗಲೂ ನೋಡು, ಮನೆ ಭಾಗ ಆಗಬಾರ್ದು ಅಂತ ಎಷ್ಟೊಂದು ನೊಂದ್ಕೊಂಡಿದ್ದಾನೆ. ನೀನಿದ್ದಿದ್ರೆ ಏನು ಹೇಳ್ತಿದ್ಯೋ ಅದನ್ನೇ ಅವನು ಹೇಳ್ತಾ ಇದ್ದಾನೆ. ನನಗೆ ಅವನ ಸಂತೋಷ ಮುಖ್ಯ. ಅವನಿಗೋಸ್ಕರ ನಾನು ಏನು ಬೇಕಾದರೂ ಮಾಡ್ತೀನಿ ಪಾರು, ಏನು ಬೇಕಾದರೂ ಮಾಡ್ತೀನಿ.